ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಆಟ ಆಡ್ತಿರ್ಬೇಕಾದ್ರೆ ಪಾರಿಜಾತ ಜ್ಯೋತಿಕಾ ಇಬ್ಬರು ಅವಳನ್ನ ನೋಡಿ ಮಾತಾಡ್ತಾ ಇರ್ತಾರೆ. ಏನು ಗೊತ್ತಾ ಗ್ರಾನಿ, ಸಿದ್ದು ಮತ್ತು ಶಾರದನ ಒಂದು ಮಾಡೋಕ್ಕೆ ಸಾಹಸ ಮಾಡಿರೋ ಕೊಂಡಿ ಇದು. ಹಾಗೆ ಅವರಿಬ್ಬರನ್ನ ದೂರ ಮಾಡೋಕ್ಕಿರೋದು ಒಂದೇ ಒಂದು ಕೊಂಡಿ ಅಂದರೆ ಇವಳನ್ನ ನಮ್ಮ ಕಡೆ ಬರೋ ಹಾಗೆ ನಾವು ಮಾಡ್ಕೊಳ್ಳೇಬೇಕು. ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ನನ್ನ ಕೈಗೆ ಇವಳು ಸಿಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಎಷ್ಟು ಟ್ರೈ ಮಾಡಿದ್ರು ಸಹ ಅವಳು ನನ್ನ ಕಡೆ ಬರ್ತಾ ಇಲ್ಲ ಅಂದಾಗ ಆ ಕೆಲಸದವಳು ಹೇಳ್ಕೊಟ್ಟಿರ್ತಾಳೆ, ಟ್ರೈನ್ ಅಪ್ ಮಾಡಿರ್ತಾಳೆ, ಅದಕ್ಕೆ ಅವಳು ಈ ರೀತಿ ಆಡ್ತಿದ್ದಾಳೆ ಅಂತ ಅಂದಾಗ ಹೌದು ಗ್ರಾನಿ, ನನ್ನ ನೋಡಿದರೆ ಸಿಡಿದು ಬಿಡ್ತಾಳೆ, ರನ್ ಮಾಡ್ತಾಳೆ, ಹಾಗೆ ಎದುರುತ್ರ ಬೇರೆ ಕೊಡ್ತಾಳೆ. ಎಷ್ಟು ಟ್ರೈ ಮಾಡಿದ್ದು ಬರ್ತಿಲ್ಲ ಅಂತ ಅಂದಾಗ ಯಾವುದೇ ಮಕ್ಕಳಾಗಲಿ ತನ್ನ ಪಾಡಿಗೆ ತಾನಿರೋವು ಸುಮ್ಮನೆ ನಮ್ಮ ಹತ್ರ ಬರಲ್ಲ, ನಾವೇ ತುಂಬ ಟ್ರೈನ್ ಅಪ್ ಮಾಡಬೇಕು, ಹಾಗೆ ಅವ್ರನ್ನ ಅಟ್ರಾಕ್ಟಿವ್ ಆಗೋ ರೀತಿ ನಾವು ಮಾತಾಡಬೇಕು, ಅಥವಾ ಅವ್ರಿಗೆ ಇಷ್ಟ ಆದನ್ನು ನಾವು ಕೊಟ್ಟರೆ ಮಾತ್ರ ನಮ್ಮ ಕಡೆ ಬರ್ತಾಳೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಏನು ಗೊತ್ತಾ ಗ್ರಾನಿ, ನಾನು ಫೋನ್ ಕೊಡಿಸ್ತೀನಿ ಅಂತ ಅಂದೆ, ಹಾಗೆ ಕಾರ್ಲೆಲ್ಲ ಊರು ಸುತ್ತಾಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಎಷ್ಟೆಲ್ಲ ಹೇಳಿದ್ರು ಅವಳು ನನ್ನ ಕೇರೆ ಮಾಡಲ್ಲ ಅಂತ ಅಂದಾಗ ಒಂದನ್ನು ಜ್ಞಾಪಕ ಇಟ್ಕೋ, ಮಕ್ಕಳಿಗೆ ಯಾವತ್ತು ನಾವು ಇಷ್ಟಪಟ್ಟಿದ್ದನ್ನು ಕೊಟ್ಟರೆ ಬರಲ್ಲ, ಪ್ರೀತಿ ಅನ್ನೋ ಅಸ್ತ್ರನ ಅವ್ರ ಮೇಲೆ ನಾವು ಪ್ರಯೋಗ ಮಾಡಿದರೆ ಮಾತ್ರ ಅವರು ನಮ್ಮ ಹತ್ರ ಬರ್ತಾರೆ. ಒಂದು ಸಲ ನಂಬಿಕೆ ಇಟ್ಟರೆ ಸಾಕು, ಖಂಡಿತ ಅವಳು ನಮ್ಮ ಹತ್ರ ಬಂದೇ ಬರ್ತಾಳೆ, ಅದನ್ನು ನೆನಪಲ್ಲಿ ಇಟ್ಕೊ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಅವರು ಪ್ರೀತಿಯಿಂದ ಬಂದಾಗ ಅವ್ರು ಇಷ್ಟಪಡೋ ಆಟ ಸಾಮಾನ ನಾವು ಕೊಡಿಸ್ಬೇಕು ಅಂತ ಅಂದಾಗ, ಹಾಗೆ ಓ ಮೈ ಗಾಡ್ ಈ ರೀತಿ ಎಲ್ಲ ಮಾಡಬೇಕಂತ ಅಂದಾಗ ಅದೇನೋ ಕೊಂಡಿ ಅಂದೆಲ್ಲ ದೂರ ಮಾಡೋಕ್ಕಿರೋದು ಇವಳೊಬ್ಬಳೆ ಕೊಂಡಿ ಅಂತ ಅಂದಲ್ಲ, ಅದು ನಿನ್ನ ಹತ್ರ ಬರಬೇಕು ಅಂತ ಅಂದರೆ ಈ ರೀತಿ ನೀನು ನಾಟಕನ ಮಾಡಲೇಬೇಕು ಗೋಲ್ಡಿ ಅಂತ ಅನ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ದೀಪನ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ದೀಪು ಮಾತ್ರ ತನ್ನ ಪಾಡಿ ತಾನೊಬ್ಳೆ ಆಟ ಆಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ಹಾಲನ್ನ ತಗೊಂಡು ಉಳ್ಮಲನ ಹತ್ರ ಬಂದ್ಬಿಟ್ಟು ಅಮ್ಮ ಹಾಲು ತಗೊಳ್ಳಿ ಅಂತ ಅನ್ಬೇಕಾದ್ರೆ, ಅಲ್ಲ ಶಾರದಾ, ಇಡೀ ದಿನ ಒಬ್ಳೆ ಮನೆ ಕೆಲಸ ಮಾಡ್ತೀಯ, ಹಾಲನ್ನ ಆರತಿ ಕೈಲಿ ಕೊಡ್ಬೋದಿತ್ತಲ್ವಾ ಅನ್ಬೇಕಾದ್ರೆ, ಹಾಗೇನಿಲ್ಲಮ್ಮ, ನನಗೇನು ಬೇಜಾರಿಲ್ಲ, ಇದು ನಮ್ಮ ಮನೆ ಇಲ್ವಾ, ನಾನು ಪ್ರೀತಿಯಿಂದ ಕೆಲಸ ಮಾಡ್ತೀನಿ, ಹಾಲು ತಗೊಳ್ಳಿ ಅಂತ ಖುಷಿಯಿಂದ ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪು ಆರತಿ ಎಲ್ಲಿದ್ದೀರಾ ಬನ್ನಿ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಆರತಿ ಮಾತ್ರ ಬರ್ತಾಳೆ. ಆರತಿ ದೀಪು ನೋಡ್ದ, ಎಲ್ಲೂ ಕಾಣಿಸ್ತಿಲ್ಲ ಅಂತ ಅಂದಾಗ ಹಿರಿಯ ಅದಕ್ಕೆ ಎಲ್ಲ ಕಡೆ ನೋಡೋಣ ಅಂತ ದೀಪುನ ಎಲ್ಲ ಕಡೆ ಹುಡುಕಾಡ್ತಾ ಇರ್ತಾರೆ. ದೀಪು ಅಂತ ಎಷ್ಟು ಕೂಗಿದ್ರು ಸಹ ದೀಪು ಕಾಣ್ದಲೇ ಇರಬೇಕಾದ್ರೆ ಶಾರದನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಯಾವತ್ತೂ ಹೇಳ್ದಲೇ ಕೇಳ್ದಲೇ ದೀಪು ಎಲ್ಲಿಗೂ ಹೋದವಳಲ್ಲ, ಇವಾಗ ಎಲ್ಲಿಗೆ ಹೋಗಿದ್ದಾಳೆ ಆರತಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಒಂದು ನಿಮಿಷ ಹಿರಿಯ ಅದಕ್ಕೆ ಜ್ಯೋತಿಕಾ ರೂಮಲ್ಲಿ ಏನಾರು ಇದ್ದಾಳ ನೋಡ್ಕೊ ಬರ್ತೀನಿ ಅಂತ ಆರತಿ ಓಡೋಗ್ತಾ ಇರ್ತಾಳೆ. ಹಾಗೆ ಆರತಿ ಜ್ಯೋತಿಕಾ ರೂಮಿಗೆ ಹೋಗ್ಬಿಟ್ಟು ದೀಪನ ಹುಡುಕ್ತಾ ಇದ್ರೆ ಜ್ಯೋತಿಕನೂ ಇರೋದಿಲ್ಲ, ದೀಪನೂ ಇರೋದಿಲ್ಲ, ಇದೇನಿದು ಇಬ್ಬರು ಇಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಶಾರದಾ ಹತ್ರ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಒಂದು ವೇಳೆ ಜ್ಯೋತಿಕಾ ದೀಪು ಏನಾದ್ರು ಕರ್ಕೊಂಡು ಹೋಗಿದ್ದಾಳ, ಏನಾದರೂ ಮಾಡಿದರೆ ಏನು ಮಾಡಲಿ ಅಂತ ಅನುಮಾನ ಪಡ್ತಿರ್ಬೇಕಾದ್ರೆ ಆರತಿ ಇನ್ನೊಂದು ಕಡೆ ಜ್ಯೋತಿಕನಿಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾಳೆ. ಎಷ್ಟು ಫೋನ್ ರಿಂಗ್ ಆದರೂ ಸಹ ಜ್ಯೋತಿಕಾ ಫೋನ್ ರಿಸೀವ್ ಮಾಡ್ದಲೇ ಇರಬೇಕಾದ್ರೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ತಾತ ಬರ್ತಾರೆ. ಏನು ಆರತಿ, ಏನು ಟೆನ್ಷನ್ ಆಗಿದೆ ಅಂತ ಕೇಳ್ತಿರ್ಬೇಕಾದ್ರೆ ತಾತ ದೀಪು ಎಲ್ಲೂ ಕಾಣ್ತಾ ಇಲ್ಲ, ಗಾಬರಿ ಆಗ್ತಿದೆ ಅಂತ ಅಂದಾಗ ಇಲ್ಲೇ ಎಲ್ಲೋ ಇದ್ಲಲ್ವಾ, ಎಲ್ಲಿ ಹೋದ್ಲು ಅಂತ ಹುಡುಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬರ್ತಾಳೆ. ಎಲ್ಲಿಗೆ ಹೋಗಿದ್ದಾಳೆ ದೀಪು ಅಂತ ಅನ್ಬೇಕಾದ್ರೆ ಗೊತ್ತಿಲ್ಲ ಅತ್ತೆ, ಹಾಗೆ ಜ್ಯೋತಿಕನೂ ಸಹ ಕಾಣ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಏನಾದರೂ ಜ್ಯೋತಿಕಾ ದೀಪನ ಕರ್ಕೊಂಡು ಹೋಗಿರ್ಬೋದಾ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಮುಚ್ಚೆ ಬಾಯ್ನ, ನನ್ನ ಮಗಳು ಏನಕ್ಕೆ ದೀಪನ ಕರ್ಕೊಂಡು ಹೋಗ್ತಾಳೆ, ನೀನು ನನ್ನ ಮಗಳ ಬಗ್ಗೆ ಮಾತಾಡಬೇಡ, ಇಲ್ಲ ಸಲ್ಲದೇನಾರು ಹೇಳಿದ್ರೆ ನಿನ್ನೂ ಸುಮ್ಮನೆ ಬಿಡಲ್ಲ, ಏನು ಹೊಸ ನಾಟಕನ ಶುರು ಮಾಡ್ತಿದೀಯಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಸ್ವಲ್ಪ ಸಮಾಧಾನ ಮಾಡ್ಕೋ ಸುಮಿತ್ರಾ, ಅಷ್ಟಕ್ಕೂ ಇವಳು ಏನಂದ್ಲು, ಜ್ಯೋತಿಕನ ಜೊತೆ ಏನಾದರೂ ಮಗು ಹೋಗಿದೆಯಾ ಅಂತ ಕೇಳಿದ್ಲು, ಇಷ್ಟೊತ್ತಾದರೂ ಮಗು ಕಾಣ್ತಿಲ್ವಲ್ಲ, ಅದಕ್ಕೆ ಗಾಬರಿ ಆಗಿರೋದು ಸಹಜ, ತಾಯಿ ಆದವಳಿಗೆ ಇದೆಲ್ಲ ಇದ್ದೇ ಇರುತ್ತೆ ತಾನೇ, ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೀಯ, ಅವಳು ಕೇಳಿದ್ರಲ್ಲಿ ತಪ್ಪೇನಿದೆ, ಬಾ ನಾವೇ ದೀಪನ ಹುಡ್ಕೋಣ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಅಮ್ಮ ಅಂತ ಓಡೋಡಿ ಬರ್ತಾಳೆ. ಹಾಗೆ ದೀಪನ ನೋಡ್ಬಿಟ್ಟು ಇಲ್ಲೋಗಿದ್ದೆ ಮಗಳೇ, ನನಗೊಂದು ಮಾತು ಹೇಳ್ದಲೇ ಹೋಗಿದ್ದೀಯಲ್ಲ, ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಂದಾಗ ಟೆನ್ಷನ್ ಮಾಡ್ಕೋಬೇಡಮ್ಮ, ನಾನು ಇಲ್ಲೇ ಎಲ್ಲೋ ಹೋಗಿದ್ದೆ ಅಂತ ಅಂದಾಗ ಕೈಯಲ್ಲಿರೋ ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಗೊಂಬೆ ನೋಡ್ಬಿಟ್ಟು ಇದನ್ನೆಲ್ಲ ಯಾರು ಕೊಡಿಸಿದ್ದು ಅಂತ ಅಂದಾಗ ಆಂಟಿ ಕೊಡಿಸಿದ್ರು, ನೀನೇ ಹೇಳ್ದಲ್ಲಮ್ಮ ಯಾರು ಕೊಡಿಸಿದ್ರೆ ತೊಗೋಬಾರ್ದು ಅಂತ, ಹಂಗಾಗಿ ನಮ್ಮನೆಯವ್ರು ಕೊಡಿಸಿದ್ಕೆ ತೊಗೊಂಡೆ ಅಂತ ಅಂದಾಗ ಆರತಿ ನಾನೆಲ್ಲಿ ಕೊಡಿಸ್ದೆ ದೀಪು ಅಂತ ಅನ್ಬೇಕಾದ್ರೆ ಆರತಿ ಅತ್ತೆ ನೀವೆಲ್ಲ ಕೊಡಿಸಿದ್ದು ಜ್ಯೋತಿಕಾ ಆಂಟಿ ಕೊಡಿಸಿದ್ದು ಅಂತ ಅಂದಾಗ ದೀಪಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಬಂದಿದ್ದನ್ನು ನೋಡಿ ಸುಮಿತ್ರಾ, ನನ್ನ ಮಗಳ ಮನಸ್ಸು ಎಷ್ಟು ಒಳ್ಳೇದು, ಮಗುನೇ ಯಾವ ರೀತಿ ನೋಡ್ಕೋತಿದ್ದಾಳೆ ಅಂಥವಳಿಗೆ ಇವಳು ಕೇಳಗಾಲ ಬಯಸಕ್ಕೆ ಬಂದಿದ್ದಾಳೆ ಅಂತ ಶಾರದಾನ ಬೈತಿರ್ಬೇಕಾದ್ರೆ ಒಂದು ನಿಮಿಷ ಇರು ಸುಮಿತ್ರಾ, ಅಲ್ಲ ಜ್ಯೋತಿಕಾ,
ದೀಪನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಮಾತು ಹೇಳಿ ಹೋಗ್ಬೇಕಲ್ವಾ, ನಮಗೆಲ್ಲ ಎಷ್ಟು ಟೆನ್ಷನ್ ಆಯಿತು ಅಂತ ಅಂದಾಗ ಆಟ ಆಡ್ತಾ ಇದ್ವಿ ಹೊರಗಡೆ, ಸಾರಿ ತಾತ, ಮಿಸ್ಸಾಗಿ ಹಾಗೆ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹೋಗಿ ಈ ಥರ ಆಟ ಸಾಮಾನೆಲ್ಲ ತೊಗೊಬಂದೆ ಅಷ್ಟೇ ಅಂತ ಅನ್ಬೇಕಾದ್ರೆ, ನೀನು ಮಾಡಿದ್ದು ತಪ್ಪಲ್ಲ, ನಿನ್ನ ಮನಸ್ಸು ಮಗುನ ಥರ, ಆದರೆ ನೀನು ಅವ್ರ ತಂದೆ ತಾಯಿಗೆ ಹೇಳ್ದಿರ ಹೋಗಿದ್ದು ತಪ್ಪಲ್ವ ಜ್ಯೋತಿಕಾ ಅಂತ ತಾತ ಹೇಳ್ತಾ ಇದ್ರೆ ಈ ಕಡೆ ಸಿಕ್ಕಾಬಟ್ಟೆ ಟೆನ್ಷನ್ನಿಂದ ಶಾರದಾ ಜ್ಯೋತಿಕನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ತನ್ನ ಮನಸ್ಸಲ್ಲಿ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಇಷ್ಟು ದಿನ ದೀಪನ್ ಕಂಡ್ರೆ ಕೆಂಡ ಕಾರ್ತಿದ್ದವಳು ಇದ್ದಕ್ಕಿದ್ದಂಗೆ ಪ್ರೀತಿ ತೋರಿಸ್ತಿದ್ದಾಳೆ ಅಂತ ಅಂದರೆ ಏನೋ ಮಾಸ್ಟರ್ ಪ್ಲ್ಯಾನೇ ಮಾಡಿದ್ದಾಳೆ, ಆದಷ್ಟು ನಾನು ಹುಷಾರಾಗಿರಬೇಕು ಅಂತ ಅಂದ್ಕೊಂಡು, ನೋಡಿ ದೀಪು ಇದೇ ಲಾಸ್ಟು, ಇನ್ನೊಂದ್ಸಲ ಹೇಳ್ದಲೆ ಕೇಳ್ದಲೆ ಏನಾರು ಹೋಯ್ತು ಅಂದರೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ, ನಡಿ ಒಳಗಡೆ ಅಂತ ದೀಪನ್ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರೂ ತಂಪಾಡಿತಾ ಒಳಗಡೆ ಹೋಗ್ತಾ ಇದ್ರೆ ಜ್ಯೋತಿಕನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ರೂಮ್ ಒಳಗಡೆ ಬಂದು ಪಾರಿಜಾತನ ಕೈ ಹಿಡ್ಕೊಂಡು ಗರಗರ ಸುತ್ತಾ ಇರಬೇಕಾದ್ರೆ, ದಯವಿಟ್ಟು ನನ್ನ ಬಿಟ್ಬಿಡು ಗೋಲ್ಡಿ, ನನಗೆ ವಯಸ್ಸಾಗಿದೆ ಕಣೆ, ಈ ರೀತಿ ನನ್ನನ್ನು ಗಿರಿಗಟ್ಲೆ ಥರ ಸುತ್ತಿಸ್ತಾ ಇದೆಯಲ್ಲ, ನಾನು ಕೈಲಾಸಕ್ಕೆ ಸೇರ್ಕೊಬಿಡ್ತೀನಿ ಅಂತ ಅನ್ಬೇಕಾದ್ರೆ, ಬಿಡ್ತು ಅನ್ನಗ್ರಾನಿ. ಈಗ ದೀಪು ನಮಗೆ ತುಂಬ ಹತ್ರ ಆಗ್ತಿದ್ದಾಳೆ. ಯಾವ ರೀತಿ ಹತ್ರ ಆಗ್ತಿದ್ದಾಳೆ ಅಂತ ಅಂದರೆ, ಅವ್ರ ಅಮ್ಮನ ಮಾತು ಅವಳು ಕೇಳೋದಿಲ್ಲ ಅಲ್ಲ, ನನ್ನನ್ನು ಕೇಳ್ತಾಳೆ, ಆ ರೀತಿ ಹತ್ರ ಆಗ್ತಿದ್ದಾಳೆ. ಅಷ್ಟು ಇಬ್ಬರು ಕುಚುಕು ಆಗಿಬಿಟ್ಟಿದ್ದೀವಿ ಅಂತ ಅನ್ಬೇಕಾದ್ರೆ, ಓ ಮೈ ಗಾಡ್, ಇಷ್ಟು ಹತ್ರ ಆಗಿದ್ದೀರಾ, ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ದೀಪುನ ನನ್ನ ವಶ ಮಾಡ್ಕೋತೀನಿ, ಆಮೇಲೆ ಆಟೋಮೆಟಿಕ್ಕಾಗಿ ಸಿದ್ದು ನನ್ನ ಹತ್ರ ಬಂದೇ ಬರ್ತಾನೆ. ಅವರಿಬ್ಬರು ನನ್ನ ಹತ್ರ ಬಂದರೆ ಶಾರದಾ ಒಂಟಿ ಆಗ್ತಾಳೆ. ಅವ್ರ ವೀಕ್ನೆಸ್ಸೇ ಇವರಿಬ್ಬರು, ಸ್ಟ್ರೆಂತೆ ಇವರಿಬ್ರು ಅಲ್ವಾ, ಇವರಿಬ್ಬರನ್ನ ದೂರ ಮಾಡಿದರೆ ಖಂಡಿತ ಅವಳು ಸರ್ವನಾಶ ಆಗ್ತಾಳೆ ಅಂತ ಅಂದಾಗ, ಅಷ್ಟು ಸುಲಭವಾಗಿ ಅವಳು ಆಗ್ಬಿಡ್ತಾಳ, ಇದೆಲ್ಲ ಸಾಧ್ಯನಾ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಇದು ಕಷ್ಟನೇ, ಆದರೆ ಸಾಧ್ಯವಿಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ, ಪ್ರಯತ್ನ ಮಾಡಿದರೆ ಖಂಡಿತ ಎಲ್ಲ ಸಾಧ್ಯ ಆಗುತ್ತೆ. ಆದಷ್ಟು ಬೇಗ ದೀಪುನ ನಾವು ನಮ್ಮ ಕಡೆ ಸೆಳೆಸ್ಕೊಂಡ್ರೆ ಶಾರದಾ ಒಂಟಿ ಆಗ್ತಾಳೆ. ಒಂಟಿ ಆದಮೇಲೆ ಅವಳನ್ನ ಸರ್ವನಾಶ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ ಅಂತ ಅಂದಾಗ, ಹೌದು ಗೋಲ್ಡಿ, ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಈ ಮನೆ ಸಹವಾಸನೆ ಸಾಕು ಅಂತ ಅವಳು ಮನೆ ಬಿಟ್ಟು ಹೋಗಬೇಕು, ಆ ರೀತಿ ನಾನು ಮಾಡಬೇಕು, ನೀನು ಮಾಡ್ತಿದ್ದೀಯಲ್ಲ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಈ ರೀತಿ ಆದರೆ ನಿನಗೇನು ಹೆಚ್ಚಾಗಿ ನಾನು ಖುಷಿ ಪಡ್ತೀನಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ ಅಂತ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರೋಹನ್ ಜ್ಯೋತಿಕನಿಗೆ ಕಾಲ್ ಮಾಡ್ತಾ ಇರ್ತಾನೆ. ಇವನೊಬ್ಬ ಅಂತ ಬೈಕೊಂಡು, ಹೇಳು ರೋಹನ್ ಅಂತ ಅನ್ಬೇಕಾದ್ರೆ, ಅದೇ ಜ್ಯೋತಿಕಾ ಮದುವೆ ವಿಷಯ ಏನಾಯಿತು ಅಂತ ಅಂದಾಗ, ಅಲ್ಲ ರೋಹನ್, ನಿಮ್ಮ ಮನೆಯವರು ಒಪ್ತಿಲ್ಲ ಅಂತ ಅಂದಮೇಲೆ ನಿನ್ನ ಮದುವೆಯಾಗಿ ನಾನೇನು ಮಾಡೋಣ, ನನಗಿನ್ನ ಚೆನ್ನಾಗಿರೋ ಹುಡುಗಿ ನಿನಗೆ ಸಿಗ್ತಾಳೆ, ಗುಡ್ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಹಾಗೆ ಪಾರಿಜಾತ, ಅಲ್ಲ ಗೋಲ್ಡಿ, ಏನಕ್ಕೆ ಅವನ ಜೊತೆ ಆ ರೀತಿ ಮಾತಾಡಿದೆ ಅಂತ ಅಂದಾಗ, ನೀವೊಬ್ಬರು ನಿಮಗೆ ಗೊತ್ತಾಗಲ್ಲ, ಅವನೊಬ್ಬ ದೊಡ್ಡ ಫ್ರಾಡು ಅಂತನ್ನ ನಾನು ಏನು ಮಾಡಲಿ ಇಟ್ಕೊಂಡು ಕಾರ್ಯವಾಸಿ ಕತ್ತೆ ಕಾಲು ಇಡಿ ಅಂತ ಅಂದಾಗ, ಕೆಲಸ ಆಗಬೇಕಿತ್ತು, ಅದಕ್ಕೆ ನಾನು ಅವನ ಹಿಂದೆ ಹೋದೆ, ಇವಾಗ ನನಗೆ ಬೇಕಾಗಿಲ್ಲ, ಜೀವನ ಪೂರ್ತಿ ಅವ್ನ ಕತ್ತೆ ಕಾಲು ಇಟ್ಕೊಂಡು ನನಗೆ ಬದುಕೋಕ್ಕಾಗಲ್ಲಪ್ಪ ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದೀಪನ ಅಡ್ಮಿಷನ್ ಮಾಡೋಕ್ಕೆ ಅಂತ ಸಿದ್ದು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಪ್ಪ ಯಾವ ಸ್ಕೂಲು ನನ್ನನ್ನು ಅಡ್ಮಿಷನ್ ಮಾಡಿಸ್ತೀರಾ ಅಂತ ಅನ್ಬೇಕಾದ್ರೆ, ಇಲ್ಲೇ ಒಂದು ಒಳ್ಳೆ ಸ್ಕೂಲ್ ಇದೆ ಪುಟ್ಟ, ಇಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ನೀವು ಯಾವ ಸ್ಕೂಲ್ ಹೇಳ್ತೀರಾ ಅಲ್ಲಿ ನಾನು ಅಡ್ಮಿಷನ್ ಆಗ್ತೀನಿ ಅಪ್ಪ, ಅದು ದೊಡ್ಡ ಸ್ಕೂಲ, ಹಾಗೆ ಲೈಬ್ರರಿ ಲ್ಯಾಬ್ರೇಟ್ರಿ ಎಲ್ಲ ಇರುತ್ತೆ ಅಂತ ಅನ್ಬೇಕಾದ್ರೆ, ಪ್ಲೇ ಗ್ರೌಂಡು, ಲ್ಯಾಬ್ರೇಟ್ರಿ, ಲೈಬ್ರರಿ ಎಲ್ಲ ಇರುತ್ತೆ ಪುಟ್ಟ, ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹೌದಾ ಅಪ್ಪ, ಹಾಗಾದರೆ ನಾನು ಅದೇ ಸ್ಕೂಲಿಗೆ ಸೇರ್ಕೋತೀನಿ ಅಂತ ತುಂಬ ಖುಷಿಯಿಂದ ದೀಪು ಬರ್ತಿರ್ಬೇಕಾದ್ರೆ ಒಂದು ಕೆಫೆ ನೋಡ್ತಾಳೆ. ಅಲ್ಲಿ ಐಸ್ ಕ್ರೀಮ್ ನೋಡಿಬಿಟ್ಟು, ಅಪ್ಪ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತಿರ್ಬೇಕಾದ್ರೆ, ಸರಿ ಆಯಿತು ಕೊಡಿಸ್ತೀನಿ ಅಂತ ಸಿದ್ದು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಐಸ್ ಕ್ರೀಮ್ ತೊಗೊಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅದೇ ಕೆಫೆಗೆ ವಿಮಲ ಮತ್ತು ಮುರಳಿ ಬಂದು ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಅವರಿಬ್ಬರು ತುಂಬ ಖುಷಿಯಿಂದ ಐಸ್ ಕ್ರೀಮ್ ತಿನ್ಕೊಂಡು, ಅವನು ಬಂದಿದ್ರು ತುಂಬ ಚೆನ್ನಾಗಿರುತ್ತು ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ಹೌದು ರೀ, ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಇನ್ನೊಂದು ದಿನ ಇದೇ ಕೆಫೆಗೆ ಬರೋಣ, ಫ್ಲೇವರ್ ತುಂಬ ಚೆನ್ನಾಗಿದೆ ಅಂತ ಮಾತಾಡ್ತಿದ್ದದನ್ನ ಸಿದ್ದು ಕೇಳಿಕೊಂಡು ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು, ದೀಪು ಇಲ್ಲಿ ಬೇಡ, ಬೇರೆ ಕಡೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಕರಿತಾ ಇರ್ತಾನೆ. ಇಲ್ಲಪ್ಪ ನನಗೆ ಇಲ್ಲೇ ಬೇಕು ಅಂತ ದೀಪು ಆಟ ಮಾಡ್ತಿರ್ಬೇಕಾದ್ರೆ, ಸುಮ್ಮನೆ ಬಾ ಮಗಳೇ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅದೇ ಸಮಯಕ್ಕೆ ಈ ಕಡೆ ವೈದೇಹಿ ಮಾತಾಡಿಸ್ಕೊ ಬರ್ತೀನಿ ಸಿದ್ದನ ಅಂತ ಬಂದ್ಬಿಟ್ಟು ಸಿದ್ದು ಅಂತ ಕೂಗ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ವೈದೇಹಿ ಬರ್ತಾಳೆ, ಜೊತೆಗೆ ಮುರಳಿನೂ ಬಂದ್ಬಿಟ್ಟು ತನ್ನ ಪಾಡಿ ತಾನೇ ಸಿದ್ದು ಹೋಗ್ತಾ ಇದ್ರೆ, ಒಂದು ನಿಮಿಷ ನಿಂತ್ಕೊಸಿದ್ದು ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದಾಗ, ನಿಮ್ಮ ಕೆಲಸ ಏನಿದೆ ಅದನ್ನು ನೋಡ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ದೀಪು ಅಪ್ಪ ಪಾಪ ತಾತ ಮಾತಾಡಿ, ಅದೇನೋ ಮಾತಾಡಬೇಕು ಅಂತ ಅಂತಿದ್ದಾರೆ, ಮಾತಾಡಿ ಅಂತ ಅನ್ಬೇಕಾದ್ರೆ, ಏಯ್ ಯಾರೇ ನೀನು, ಏನಕ್ಕೆ ನನ್ನ ತಾತ ಅಂತ ಕರಿತಿದ್ಯಾ, ತಾತ ಗೀತ ಅಂತ ಅಂದರೆ ಸರಿ ಇರಲ್ಲ ಅಂತ ಮುರಳಿ ದೀಪನ ಬೈತಾ ಇದ್ರೆ ಸಿದ್ದಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕಣ್ಕೊಂಡವನ್ನೆಲ್ಲ ತಾತ ಅಂತ ಅನ್ನೋ ಅಂತ ನಿಮ್ಮಮ್ಮ ಏನಾದರೂ ನಿನಗೆ ಹೇಳ್ಕೊಟ್ಲಾ, ಯಾವನಿಗೆ ಹುಟ್ಟಿದ ಮಗುನೋ ನೀನೇನಕ್ಕೆ ನನ್ನನ್ನು ತಾತ ಅಂತ ಅಂತೀಯ ಅಂತ ಅನ್ಬೇಕಾದ್ರೆ ದೀಪು ಸಿಕ್ಕಾಬಟ್ಟೆ ಎದುರ್ಕೋತಿದ್ರೆ, ಹಾಗೆ ಸಿದ್ದು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಚಿಕ್ಕ ಮಗುನ ಯಾವ ರೀತಿ ಮಾತಾಡಿಸ್ಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಅಂಥದ್ರಲ್ಲಿ ಮಾಡಬಾರ್ದು ತಪ್ಪನೆಲ್ಲ ಮಾಡಿರೋ ನಿಮ್ಮನ್ನ ನಾನೇ ಅಪ್ಪ ಅಂತ ಒಪ್ಕೊಳ್ಳಿ, ಹಾಗೆ ನಿಮ್ಮನ್ನ ಅಪ್ಪ ಅಂತ ಯಾವ ಬಾಯಿಲ್ಲ ಅನ್ಲಿ ಅಂತ ಸಿದ್ದು ಮುಗಿತಾ ಇರ್ತಾನೆ. ಹಾಗೆ ಮುರಳಿ ಸ್ವಲ್ಪ ಕೋಪ ಮಾಡ್ಕೊಂಡು, ಯಾಕೋ ಈ ರೀತಿ ಅಂತೀಯ ಸಿದ್ದು, ಯಾರು ನನ್ನನ್ನು ತಾತ ಅಂತ ಕರೆಯೋದು ಇಷ್ಟ ಆಗಲಿಲ್ಲ ಅದಕ್ಕೆ ಅಂದೆ, ಆದರೆ ನೀನು ನಾನು ಎತ್ತು ಮಗ ಕಣೋ, ನನ್ನ ಸ್ವಂತ ಮಗ, ನೀನು ನನ್ನನ್ನು ಅಪ್ಪ ಅಂತ ಕರೆಯೋ ಅಂತ ಅಂದಾಗ, ಮುಚ್ಚಿ ಬಾಯ,
ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿದ್ದೀರಾ, ಅದೇಗ್ರೆ ನೀವು ಅಪ್ಪ ಆಗ್ತೀರಾ, ಉಡ್ಸಿದ ಮಾತ್ರಕ್ಕೆ ಅಪ್ಪ ಆಗಲ್ಲ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡಿ, ದೀಪು ಯಾರತ್ ಮಗಳು ಅದು ನನಗೆ ಬೇಕಾಗಿಲ್ಲ, ಆದರೆ ಇವಾಗ ಅವಳು ನನ್ನ ಸರ್ವಸ್ವ, ನನ್ನ ಸ್ವಂತ ಮಗಳ ಬಗ್ಗೆ ಮಾತಾಡಿದರೆ ನಾನು ನಿಮಗೆ ಸುಮ್ಮನೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ನಿನಗೇನಾದರೂ ಲೂಸ್ ಏನೋ, ಅವಳು ನಿನ್ನ ಸ್ವಂತ ಮಗಳಲ್ಲ ಅಂತ ಮುರಳಿ ಬೈತಾ ಇರ್ತಾನೆ. ಅವನ ನರ್ಸಿಮಿಗೆ ಹುಟ್ಟಿದವಳು ಅಂತ ಅಂದಾಗ ಮುಚ್ಚಿ ಬಾಯಿ ಅಂತ ಜೋರಾಗಿ ಸಿದ್ದು ಆವಾಜ್ ಆಗ್ತಾ ಇರ್ತಾನೆ. ಇನ್ನು ಒಂದೇ ಒಂದು ಮಾತಾಡಿದ್ರು ಸಹ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಈ ವ್ಯಕ್ತಿನ ನನ್ನ ಕಣ್ಮುಂದೆ ಯಾವತ್ತೂ ಕರ್ಕೊಬರ್ಬೇಡಿ ಅಂತ ವೈದೇಹಿಗೆ ಹೇಳ್ತಾ ಇರ್ತಾನೆ. ಇನ್ನೊಂದೇ ಒಂದು ನನ್ನ ಮಗಳ ಬಗ್ಗೆ ಮಾತಾಡಿದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಇಷ್ಟು ದಿನ ನಮ್ಮ ಅಮ್ಮನಿಗೆ ಅನ್ಯಾಯ ಮಾಡಿದ್ರಿ, ದೇವತೆ ಅಂತರ ನಮ್ಮ ಅಮ್ಮನಿಗೆ ಅನ್ಯಾಯ ಮಾಡಿದ್ರಿ, ಆದರೆ ನಿಮ್ಮ ಮನಸ್ಸಲ್ಲಿರೋ ಕೆಟ್ಟ ಭಾವನೆ ಏನು ಅಂತ ನನಗೆ ಇವತ್ತು ಗೊತ್ತಾಯಿತು, ಇಷ್ಟು ದಿನ ನಿಮ್ಮನ್ನು ಅಪ್ಪ ಅಂತ ಅನ್ನಲ್ಲ, ಅದಕ್ಕೆ ಸಿಕ್ಕಾಬಟ್ಟೆ ಅಸಹ್ಯ ಆಗ್ತಿದೆ ಅಂತ ಸಿದ್ದು ಉಗಿತಾ ಇರ್ತಾನೆ. ಹಾಗೆ ನಿಮ್ಮ ಕೆಟ್ಟ ಮುಖನ ಯಾವತ್ತೂ ನಮಗೆ ತೋರಿಸ್ಬೇಡಿ, ಬಾ ಪುಟ್ಟ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲ ವೈದೇಹಿ, ಇವನಿಗೇನಾರು ತಲೆಗಿಲ್ಲ ಕೆಟ್ಟಿದೆಯಾ, ಯಾರೋ ಹುಟ್ಟಿದ ಮಗುನ ಸ್ವಂತ ಮಗು ಅಂತ ಹೇಳ್ತಿದ್ದಾನಲ್ಲ, ನನ್ನನ್ನು ತಾತ ಅಂದದಕ್ಕೆ ನಾನು ಬೈದೆ, ಅದ್ರಲ್ಲಿ ತಪ್ಪೇನಿದೆ ಅಂತ ಅನ್ಬೇಕಾದ್ರೆ ಮುಚ್ಚ್ರಿ ಬಾಯಿನ, ಯಾವಾಗಲೂ ಶಾರದಾನ ಬೈತಾ ಇದ್ದೀರಲ್ಲ, ನಿಮ್ಗೇನ್ರಿ ಆಗಿದೆ, ಅಷ್ಟಕ್ಕೂ ಆ ಚಿಕ್ಕ ಮಗು ನಿಮ್ಮನ್ನ ತಾತ ಅಂತಂದರೆ ತಪ್ಪೇನು, ನಿಮಗೆ ತಾತನಷ್ಟೇ ವಯಸ್ಸಾಗಿದೆ ಅಂತ ವೈದೇಹಿ ಬೈತಾ ಇರ್ತಾಳೆ. ಹಾಗೆ ನಿಮ್ಮ ಬಾಯಿಗೆ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಫಿಲ್ಟ್ರೇ ಇಲ್ಲ, ಬನ್ನಿ ನನ್ನ ಕರ್ಮ ಅಂತ ಬೈಕೊಂಡು ಹೋಗ್ತಿದ್ರೆ ಇದೆಲ್ಲ ನನ್ನ ಕರ್ಮ ಅಂತ ಮುರಳಿಯೂ ಸಹ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪುನ ಮಲಗಿಸಿ ಈ ಕಡೆ ಸಿದ್ದು ಒಬ್ಬೊಬ್ಬನೇ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ದು ದೀಪು ಮುಖ ನೋಡಿಕೊಂಡು ಮುರಳಿ ಹೇಳಿರೋ ಮಾತೆಲ್ಲ ನೆನ್ಪು ಮಾಡ್ಕೊತಿರ್ತಾನೆ. ಅವಳು ನಿನ್ನ ಸ್ವಂತ ಮಗಳಲ್ಲ ಕಣೋ, ನೀನು ಅವಳಿಗೆ ಅಪ್ಪ ಅಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು, ದೀಪು ನೀನು ತುಂಬ ಚಿಕ್ಕವಳು, ಇವಾಗ ಏನು ಹೇಳಿದ್ರು ಒಪ್ಕೋತೀಯಾ, ಯಾರು ಪ್ರೀತಿ ತೋರಿಸ್ತಾರೆ ಅವ್ರ ಹತ್ರ ಹೋಗ್ತೀಯಾ, ಬೆಳೀತಾ ನಿನಗೆ ಅಪ್ಪ ನಾನಲ್ಲ ಅಂತ ಗೊತ್ತಾದರೆ ನನ್ನನ್ನು ದೂರ ಮಾಡಬೇಡ, ಯಾವತ್ತಿದ್ರೂ ನಾನು ನಿನಗೆ ಅಪ್ಪನೇ, ನೀನು ನನಗೆ ಮಗಳೇ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಬಂದು ಸಿದ್ದು ಭುಜನ ಹಿಡ್ಕೊಂಡ ತಕ್ಷಣ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ನೀವಾ ಅಂತ ಕೇಳ್ತಿರ್ಬೇಕಾದ್ರೆ, ನಮ್ಮ ರೂಮಿಗೆ ನಾನು ಬರ್ದಲ್ಲೇ ಇನ್ನಾರು ಬರ್ತಾರೆ ಸರ್, ಅಷ್ಟಕ್ಕೂ ಏನು ಯೋಚನೆ ಮಾಡ್ತಿದ್ದೀರಾ, ಯಾಕೆ ಟೆನ್ಷನ್ ಮಾಡ್ಕೊತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಏನಿಲ್ಲ, ನಿದ್ದೆ ಬರ್ತಿರಲಿಲ್ಲ ಅದಕ್ಕೆ ಓಡಾಡ್ತಿದ್ದೆ ಅಂತ ಅಂದಾಗ, ರಾತ್ರಿ ಆದರೂ ನಿದ್ದೆ ಬಂದಿಲ್ಲ ಅಂತಂದರೆ ಯಾವುದೇ ವಿಷಯ ನಿದ್ದೆನ ಹಾಳು ಮಾಡ್ತಿದ್ದೆ, ಅಷ್ಟಕ್ಕೂ ಏನಾಯಿತು ಹೇಳಿ ಸರ್ ಪ್ಲೀಸ್ ನನ್ನ ಹತ್ರ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ದೀಪು ಹೊರಗಡೆ ಹೋದಾಗ ಅಲ್ಲೇ ಅಪ್ಪ ಸಿಕ್ಕಿದ್ರು, ಈ ರೀತಿ ಆಯಿತು ಅಂತ ನಡೆದ ಘಟನೆ ಎಲ್ಲ ಹೇಳ್ತಿರ್ಬೇಕಾದ್ರೆ ಅವರೇನೋ ಅಂತ ಅಂದರು ಅಂತ ನಿಮಗೆ ಬೇಜಾರಾಗ್ತಿದೆ, ಆದರೆ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ನಮ್ಮ ಕೈ ಮೀರಿ ಹೋಗಿದೆ ಅಂತ ಅನ್ಬೇಕಾದ್ರೆ ಅವ್ರ್ಯಾರೋ ಅಂದರು ಅಂತ ನನಗೆ ಬೇಜಾರಾಗ್ತಿಲ್ಲ ಶಾರದವ್ರೆ, ಆದರೆ ದೀಪು ಇವಾಗನ ಚಿಕ್ಕವಳು ನನ್ನನ್ನು ಅಪ್ಪ ಅಂತ ಒಪ್ಕೋತಾಳೆ, ಆದರೆ ದೊಡ್ಡಳಾದ್ಮೇಲೆ ನನ್ನನ್ನು ಅಪ್ಪ ಅಂತ ಒಪ್ಕೋತಾಳ, ನಾನು ಅವ್ರ ಸ್ವಂತ ಅಪ್ಪಲ್ಲ ಅಂತ ಗೊತ್ತಾದರೆ ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ದೀಪು ಸಡನ್ನಾಗಿ ಎದ್ಬಿಟ್ಟು, ಯಾಕಪ್ಪ ಆ ರೀತಿ ಟೆನ್ಷನ್ ಮಾಡ್ಕೋತೀರಾ, ಯಾರೇನೇ ಅಂದರೂ ತಲೆ ಕೆಡಿಸ್ಕೋಬೇಡಿ, ನನಗೆ ಯಾವತ್ತಿದ್ರೂ ನೀವೇ ನನಗೆ ಅಪ್ಪ, ನಾನೇ ನಿಮ್ಮ ಮುದ್ದಿನ ಮಗಳು ಅಂತ ಅಪ್ಪನ ಹಗ್ ಮಾಡ್ಕೋತಿದ್ರೆ ಸಿದ್ದು ಕಣ್ಣಲ್ಲಂತೂ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹೌದು ಮಗಳೇ, ನನ್ನನ್ನು ಬಿಟ್ಟು ಯಾವತ್ತೂ ನೀನು ಹೋಗಬೇಡ ಅಂತ ಅಂದಾಗ, ಇಲ್ಲ ಅಪ್ಪ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಅಂತ ದೀಪು ಸಿದ್ದನ ಹಗ್ ಮಾಡ್ಕೋತಿದ್ರೆ ಅವರಿಬ್ಬರನ್ನ ಪ್ರೀತಿ ನೋಡಿ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಮಲಗ್ತಾರೆ. ಮಧ್ಯರಾತ್ರಿ ಆದಾಗ ಸಿದ್ದಿಗೆ ಎಚ್ಚರಿಕಾದಾಗ ನೋಡಿದಾಗ ಶಾರದಾ ಕಾಣೋದೇ ಇಲ್ಲ. ಹಾಗೆ ವಾಶ್ರೂಮ್ಗೆ ಏನಾದರೂ ಹೋಗಿರ್ಬೋದ ಅಂತ ನೋಡಿದಾಗ ವಾಶ್ರೂಮ್ಗೆ ಹಾಕಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಶಾರದವ್ರು ಏನಾದರೂ ಕೆಲಸ ಮಾಡೋಕೆ ಹೋದ್ರು ಅಂತ ಕಿಚನ್ನೆಲ್ಲ ಹುಡ್ಕಾಡ್ತಾ ಇರ್ತಾನೆ. ಎಲ್ಲಿ ಹುಡುಕಿದ್ರು ಶಾರದಾ ಸಿಗ್ದಲ್ಲೇ ಇರಬೇಕಾದ್ರೆ ಕಾಲ್ ಮಾಡ್ತಾನೆ. ಫೋನ್ ರಿಂಗ್ ಆಗ್ತಿರ್ತಾನೆ. ನೋಡಿ ಇದೇನಿದು ಮೇಲೆ ಇದ್ದಾರೆ ಅಂತ ಬಂದು ನೋಡಿದರೆ ಫೋನ್ ಅಲ್ಲೇ ಇರುತ್ತೆ. ತುಂಬ ಟೆನ್ಷನ್ ಮಾಡ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಶಾರದವ್ರೆ ಅಂತ ಕೂಗ್ತಾ ಇರಬೇಕಾದ್ರೆ ಆರತಿ ರೂಮಿಗೆ ಏನಾದರೂ ಹೋಗಿರ್ಬೋದಾ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಶಾರದಾ ಬಂದು ಸರ್ ಏನು ಮಾಡ್ತಿದ್ದೀರಾ ಅಂತ ಅಂದಾಗ, ಅಷ್ಟಕ್ಕೂ ನೀವೇನು ಮಾಡ್ತಿದ್ರಿ ಇಷ್ಟೊತ್ತಿನಲ್ಲಿ ಅಂತ ಅಂದಾಗ, ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ ಸರ್, ಗಾಡಿ ತೊಗೊಳ್ಳೋಣ ಅಂತ ಹೊರಗಡೆ ಹೋದೆ, ಇವಾಗ ನಿದ್ದೆ ಬರ್ತಿದ್ದೆ, ಬನ್ನಿ ಹೋಗಿ ಮಲ್ಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ. ವಠಾರದಲ್ಲಿ ಇರಬೇಕಾದ್ರೆ ಒಂದು ದಿನ ಈ ರೀತಿ ಅಂದಿರಲಿಲ್ಲ, ಯಾಕೆ ಇವ್ರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.